ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ಹೇಳಿದಾಗ ಸರ್ ಈಗ ಈ ಬಿಲ್ ಗೇಟ್ಸ್ ಫೌಂಡೆಡ್ ರಿಸರ್ಚ್ ಈ ಸೋಲಾರ್ ಜಿಯೋ ಇಂಜಿನಿಯರಿಂಗ್ ಅಂತಂದರೆ ಸರ್ ಸನ್ಲೈಟ್ನ ಡಿಮ್ ಮಾಡಿ ಕ್ಲೈಮೇಟ್ ಚೇಂಜ್ ವಿರುದ್ಧ ಫೈಟ್ ಮಾಡುವಂತಹ ಒಂದು ರಿಸರ್ಚ್. ಸೊ ಈ ರಿಸರ್ಚ್ ಅಥವಾ ಎಕ್ಸ್ಪಿರಿಮೆಂಟ್ ಇಂಡಿಯಾದಲ್ಲಿ ಆಗಿದೆ, ಹಾಗಾಗಿ ಈ ಒಂದು ಹವಾಮಾನದಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸರ್. ಪ್ರಕಾಶ್ ಸರ್. ಇಲ್ಲ 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 ಖಂಡಿತ ಸೋಲಾರ್ ರೇಡಿಯೇಷನ್ ನ ಆ ಹೈಟ್ ಅಲ್ಲಿ ಅಬೌವ್ ಸ್ಟ್ರಾಟೋಸ್ಫಿಯರ್ ಲೆವೆಲ್ ನಲ್ಲಿ ಯಾವ್ದಾದ್ರು ಒಂದು ಅಡೆ ಉಂಟು ಮಾಡಿ ರೇಡಿಯೇಷನ್ ಇಂಟೆನ್ಸಿಟಿ ಕಡಿಮೆ ಮಾಡಿ ಈ ವಾತಾವರಣದಲ್ಲಿ ಟ್ರೋಪೋಸ್ಫಿಯರ್ ನಲ್ಲಿ ಈ ರೀತಿಯ ಚೇಂಜಸ್ ತರೋದಕ್ಕೆ ಪ್ರಯೋಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಕಾರ್ಯ ಸಿಂಧು ಅಲ್ಲ, ಕಾರ್ಯ ಸಾಧ್ಯ ಅಲ್ಲ. ಸೊ ಈ ರೀತಿಯ ಏನೋ ವೈಲ್ಡ್ ಥಾಟ್ಸ್ ಬರ್ಬೋದು, ಈ ರೀತಿ ಮಾಡ್ಬೋದು ಆ ರೀತಿ ಮಾಡ್ಬೋದು ಅಂತ. ಈ ಫೌಂಡೇಶನ್ ಅಲ್ಲಿ ಮಿಲಿಯನ್ಸ್ ಆಫ್ ಡಾಲರ್ಸ್ ದುಡ್ಡಿದೆ. ಅದನ್ನ ಕ್ಲೈಮೇಟ್ ಮಾನಿಟರಿಂಗ್ಗೆ, ಕ್ಲೈಮೇಟ್ ಮಾಸ್ಟರಿಗೆ ಪ್ರಯೋಗ ಮಾಡಬಹುದೇನೋ, ವೈಲ್ಡ್ ಥಾಟ್ಸ್ ಅಷ್ಟೇ. ಆದ್ರೆ ಅದರಿಂದ ಯಾವ ಫಲಿತಾಂಶನೂ ಇಲ್ಲ, ಅದು ಸಾಧ್ಯನೂ ಇಲ್ಲ. ಗ್ಲೋಬಲ್ ಚೇಂಜಸ್ ಇದೆ, ಗ್ಲೋಬಲ್ ಆಲ್ಕನಾಲಜಿಕಲ್ ಚೇಂಜಸ್ ಆಗ್ತಾ ಇದೆ. ಅದರ ನೆಟ್ ಎಫೆಕ್ಟ್ ಇದು. ನಾನು ಹಿಂದೆ ಕೂಡ ಹೇಳಿದ್ದೆ, ಅಂಡರ್ ವಾಟರ್ ಮತ್ತು ಆನ್ ಲ್ಯಾಂಡ್ ಕೆಲವು ಸೂಪರ್ ವಾಲ್ಕನೋಗಳು ಆಕ್ಟಿವ್ ಆಗಿವೆ. ಕಳೆದ 5 ತಿಂಗಳಿಂದ ನಾನು ಮಾನಿಟರ್ ಮಾಡ್ತಾ ಇದ್ದೆ, ಯಾವುದೇ ರೀತಿಯ ದೊಡ್ಡ ವಾಲ್ಕನಿಕ್ ಚೇಂಜಸ್ ಆಗಿರ್ಲಿಲ್ಲ. ಆದ್ರೆ ಕಳೆದ ಒಂದು ವಾರದಿಂದ ನಮ್ಮ ಹತ್ರ ಇರ್ತಕ್ಕಂಥ ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಈಗ ಡಾಕ್ಟರ್ ಜಗದೀಶ್ ಇದ್ದಾರೆ, ಅದೇ ರೀತಿ ಡಾಕ್ಟರ್ ಆಂಜನಪ್ಪ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಡಾಕ್ಟರ್ ಜಗದೀಶ್ ಇದ್ದಾರಾ? ಡಾಕ್ಟರ್ ಪ್ರದೀಪ್ ಕುಮಾರ್ ಮಾತಾಡ್ತಾರೆ. ಓಕೆ, ಸಾರಿ ಸರ್. ಸರ್, ಡಾಕ್ಟರ್ ಪ್ರದೀಪ್ ಸರ್, ಈಗ ಈ ಒಂದು ವೈರಲ್ ಪೋಸ್ಟ್ ಏನಿದೆ ಸರ್, ಈ ವೈರಲ್ ಪೋಸ್ಟ್ ಈಗ ಸಿಕ್ಕಾಪಟ್ಟೆ ಎಲ್ಲ ಕಡೆ ಸುದ್ದಿ ಮಾಡ್ತಾ ಇದೆ. ಬಟ್ ಸರ್, ಅಕಾಲಿಕವಾದಂತಹ ಮಳೆ ಮತ್ತು ಆಲಿಕಲ್ಲು ಮನುಷ್ಯನ ಆರೋಗ್ಯದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ, ಅಥವಾ ಬಿಲ್ ಗೇಟ್ಸ್ ಏನು ಭಾರತ ನಮ್ಮ ಪ್ರಯೋಗಶಾಲೆ ಅಂತ ಹೇಳಿದ್ದಾರೆ, ಅದಕ್ಕೆ ಲಿಂಕ್ ಎಲ್ಲ ಮಾಡಿ ಮಾತಾಡ್ತಾ ಇದ್ದಾರೆ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಈ ತರ ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಸೈನ್ಸ್ ಮತ್ತೆ ಫಿಕ್ಷನ್ ನ ಸಪರೇಟ್ ಮಾಡ್ಬೇಕಾಗುತ್ತೆ. ಸೈನ್ಸ್ ನ ಮಾತಾಡ್ಬೇಕಾದ್ರೆ ಯಾವುದೇ ಒಂದು ವಸ್ತುವಿನಲ್ಲಿ ಈಗ ಸದ್ಯಕ್ಕೆ ನಮ್ಮ ಮನುಷ್ಯರು ಅಷ್ಟಕ್ಕೊಂದು ಪ್ರಿಸಿಷನ್ ಇನ್ನು ರೀಚ್ ಆಗಿಲ್ಲ ಇಂಥ ಒಂದು ಕ್ರಿಯೇಷನ್ ಮಾಡೋದಿಕ್ಕೆ. ಹಾಗಾಗಿ ನಾವು ಯಾರೋ ಒಬ್ಬರು ವ್ಯಕ್ತಿಗೆ ಈ ಒಂದು ನ್ಯಾಚುರಲ್ ಸೀಕ್ವೆನ್ಸಸ್ ನ ಬಂದಿರೋದನ್ನ ಅವ್ರ ಸಲುವಾಗಿ ಆಗಿದೆ ಅನ್ನೋದನ್ನ ಅಷ್ಟಕ್ಕೊಂದು ಕೀರ್ತಿನೂ ಅವ್ರಿಗೆ ಕೊಡೋಂಗಿಲ್ಲ, ಅಪಕೀರ್ತಿನೂ ಕೊಡಂಗಿಲ್ಲ. ಹಂಗಾಗಿ ಸೈನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ತರ ಹೇಲ್ ಸ್ಟಾರ್ಮ್ಸ್ ಬಂದಾಗ ನಮಗೆ, ನಾನು ಡಾಕ್ಟರ್ ಆಗಿರೋದು ಎರಡು ಕಾಯಿಲೆಗಳ ಬಗ್ಗೆ ವಿಚಾರ ತಿಳಿಸ್ಬೇಕಂತ ಇಷ್ಟಪಡ್ತೀನಿ. ಒಂದು, ಚರ್ಮದ ಕಾಯಿಲೆಗಳು ಯಾವ ಕಾರಣದಿಂದ ಆಗತ್ತೆ ಅಂತ ಹೇಳಿದಾಗ, ಆ ಹೇಲ್ ಸ್ಟಾರ್ಮ್ಸ್ ಇರೋ ವೆಲಾಸಿಟಿ, ಆ ಹೈಸ್ ಕ್ಯೂಸ್ ನಮಗೆ ಸುಮಾರು ಒಂದು 50ರಿಂದ 100 ಕಿಲೋಮೀಟರ್ ವೆಲಾಸಿಟಿಯಿಂದ ಬೀಳೋ ಒಂದು ಸಂಭಾವನೆ ಇರೋದ್ರಿಂದ ನಮಗೆ ಗಾಯಗಳು ಆಗೋ ಚಾನ್ಸಸ್ ಇರ್ತವೆ. ಚರ್ಮದ ಮೇಲೆ ಗಾಯಗಳಾಗತ್ತೆ, ಕಣ್ಣಿಗೆ ಗಾಯ ಆಗತ್ತೆ. ಬಹಳಷ್ಟು ಜನ ಓಡಾಡ್ತಿರ್ಬೇಕಾದ್ರೆ ಅವ್ರ ಪ್ರೊಟೆಕ್ಷನ್ ಇಲ್ಲದೆ ಇರ್ಬೇಕಾದ್ರೆ 2 ವೀಲರ್ಸ್ ಅಲ್ಲಿ ಓಡಾಡೋರು, ಹೆಲ್ಮೆಟ್ ಇಲ್ದಂಗೆ ಓಡಾಡೋರು, ಆ ಒಂದು ಸ್ಪೀಡ್ ಅಲ್ಲಿ ದೊಡ್ಡ ಹೇಲ್ ಕಳ್ಳುಗಳು ಏನಾದ್ರು ಬಿದ್ದಾಗ ಹೆಡ್ ಇಂಜುರೀಸ್ ಆಗುವಂತದ್ದು, ಈ ತರ ಟ್ರಾಮಾಸ್ ಆಗುವಂತದ್ದು ಒಂದು ಸಾಧ್ಯತೆಗಳಿದಾವೆ. ಎರಡನೇದು, ಈ ತರ ಐಸ್ ಕ್ಯೂಬ್ಸ್ ದಾರಿಯಲ್ಲಿ ಬಹಳಷ್ಟು ಬೀಳ್ಬೇಕಾದ್ರೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗೋ ಸಂಭಾವನೆಗಳು ಇರ್ತವೆ. ಆ ಕಾರಣದಿಂದ ಇಂಜುರೀಸ್ ಜಾಸ್ತಿ ಹಾಸ್ಪಿಟಲ್ಗಳಲ್ಲಿ ಈ ತರ ಹೇಲ್ ಸ್ಟಾರ್ಮ್ಸ್ ಆಗಿದ ಕೂಡಲೇ ಈ ಟ್ರಾಮಾ ರಿಲೇಟೆಡ್ ಇಂಜುರೀಸ್ ಕಾಮನ್ ಆಗಿ ಕಾಣಿಸ್ಕೊಳ್ತದೆ. ಎರಡನೇ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು. ಈಗಾಗಲೇ ನಮ್ಮ ಜೊತೆಗೆ ಡಾಕ್ಟರ್ ಅಂಜನಪ್ಪ ಅವರು ಇದ್ದಾರೆ, ಅವರು ಇದ್ರ ಬಗ್ಗೆ ಹೇಳ್ತಾರೆ. ಶ್ವಾಸಕೋಶಗಳಲ್ಲಿ ಈ ಹೇಲ್ ಸ್ಟಾರ್ಮ್ಸ್ ಇಂಡ್ಯೂಸ್ ಆಸ್ತಮಾ ಅನ್ನೋದು ಕಾಣಿಸ್ಕೊಡುತ್ತೆ. ಇದು ಏನಕ್ಕೋಸ್ಕರ ಆಗತ್ತೆ? ಇದ್ದಕ್ಕಿದ್ದಂಗೆ ವಾತಾವರಣದಲ್ಲಿ ಆ ಪೋಲನ್ಸ್ ಇರೋದು ಅದು ಆರ್ಗನೈಸ್ ಆಗ್ಬಿಡುತ್ತೆ. ಆರ್ಗನೈಸ್ ಆಗಿ
ಅದು ಇನ್ಹೇಲ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಉಸಿರಾಡೋದಕ್ಕೆ ತೊಂದರೆ ಆಗಿ ನಮ್ಮ ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ ಆ ತರ ಪೇಷಂಟ್ಸ್ ಹೇಲ್ ಸ್ಟಮ್ ಆಗಿದ ಕೂಡಲೇ ಬಹಳಷ್ಟು ಜನ ಬರೋದು ಉಸಿರಾಡಕ್ ತೊಂದರೆ ಆಗೋದು. ಇದು ಆಸ್ಮಾ ಇರೋರ್ಗೂ ಆಗ್ಬೋದು, ಆಸ್ಮಾ ಇಲ್ಲದೆ ಇರೋರ್ಗೂ ಆಗ್ಬೋದು. ಇಟ್ ಈಸ್ ಅನ್ ಅಲರ್ಜಿ ಇಂಡ್ಯೂಸ್ಡ್ ಫಿನಾಮಿನನ್ ಬಿಕಾಸ್ ಆಫ್ ಈ ಪೋಲನ್ ಬಿಕಮಿಂಗ್ ಆರ್ಗನೈಸ್ಡ್. ಸೊ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳಿದಾಗ ಈ ಕಾಮನ್ ಆಗಿ ಈ ಎರಡು ತರದ ಒಂದು ಕಾಯಿಲೆಗಳು ನಾವು ಕಾಮನ್ ಆಗಿ ಕಾಣಿಸ್ಕೊಳ್ಬಹುದು. ಸೊ ಇದು ಸೈಂಟಿಫಿಕ್ ಪ್ರೂವನ್ ನ್ಯಾಚುರಲ್ ಕ್ಲೈಮ್ಯಾಟಿಕ್ ಫಿನಾಮಿನನ್. ಈಗಾಗ್ಲೇ ಪ್ರಕಾಶ್ ಅವ್ರು ಹೇಳ್ದಂಗೆ ಇದನ್ನ ನಾವು ಯಾರೋ ಒಬ್ರು ವ್ಯಕ್ತಿಯಿಂದ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಇಂದ ಆಗಿದೆ ಅನ್ನೋದು ಹೇಳೋದು ಬಹಳ ತಪ್ಪು. ಆಲ್ ರೈಟ್, ಡಾಕ್ಟರ್ ಆಂಜನಪ್ಪ ಅವರೇ, ಸೈಫೈ ಕಾನ್ಸ್ಪಿರಸಿ ನರೇಟಿವ್ ಏನ್ ಹೇಳ್ತೀರಿ? ಬಹಳ ಖುಷಿಯಾಗಿದ್ದು ಅಂದ್ರೆ ಹಿರಿಯ ವಿಜ್ಞಾನಿ ನಮ್ಮ ಪ್ರಕಾಶ್ ಅವರು ಎಷ್ಟು ವೈಜ್ಞಾನಿಕವಾಗಿ ಮಾತನಾಡಿದ್ರು ಅಂದ್ರೆ ಖುಷಿ ಆಗುತ್ತೆ. ನಮ್ಮ ಡಾಕ್ಟರ್ ಪ್ರದೀಪ್ ಅವರು ಆರೋಗ್ಯದಲ್ಲಿ ಏನಾಗ್ಬೋದು ಅಂತ ಮಾತಾಡ್ತಿದ್ರಮ್ಮ, ನಿಮ್ಗೆ ಎಷ್ಟು ಆಶ್ಚರ್ಯನೋ ರಾಧಮ್ಮ, ನನಗೂ ಅಷ್ಟೇ. ನಾವೆಲ್ಲ ಹಳ್ಳಿ ರೈತರ ಮಕ್ಕಳು, ಆಲಿಕಲ್ ಜೊತೆಯಲ್ಲಿ ಆಟ ಆಡಿದೀವಿ. ಯಾವ ಆಲಿಕಲ್ ಮಳೆಯಿಂದನೂ ಯಾರಿಗೂ ಏನು ಅದ್ರೊಳಗಾಗಿ ನನ್ಗೆ 71 ವರ್ಷ, 71 ಯುಗಾದಿಗಳು ನೋಡಿದೀನಿ. ಯಾವ ಯುಗಾದಿ ಹಬ್ಬದ ದಿನನೂ ಈ ರೀತಿ ಆಲಿಕಲ್ ಮಳೆ ಬರ್ತಿರ್ಲಿಲ್ಲ. ತುಂತುರು ಮಳೆ ಬರೋದು. ಎಲ್ಲೋ ಹಳ್ಳಿ ಕಡೆ ಅನ್ನೋರು ದೇವ್ರು ಎಷ್ಟು ಒಳ್ಳೆಯವ್ರು ನೋಡಿ, ಹಬ್ಬದ ದಿನ ಶುಭ ಸೂಚನೆ ಅನ್ನೋರು. ಅಷ್ಟ್ ಬಿಟ್ರೆ ಈಗ 2-3 ದಿನದಿಂದ ಆಗಿದ ಆಲಿಕಲ್ಲು ಅವು ಕರಗದೆ ಇರೋದು ನೋಡಿದ್ರೆ ರಾಧಮ್ಮ, ನಿಮ್ಗೆ ಎಷ್ಟು ಆಶ್ಚರ್ಯ ಆಗುತ್ತೋ ನನಗೂ ಅಷ್ಟೇ ಆಶ್ಚರ್ಯ ಆಗುತ್ತೆ. ಬಟ್ ಒಂದಂತೂ ಸತ್ಯಮ್ಮ, ನಾನು ಬಳ್ಳಾರಿ ಒಳಗೆ MBBS ಓದಿದ್ದು. ಅಲ್ಲಿ ನಾವು ಓದೋವಾಗೆ 40 ವರ್ಷದಿಂದ 2 ಕಾಲ, ಬೇಸಿಗೆ ಕಾಲ, ಅತಿ ಬೇಸಿಗೆ ಕಾಲ ಅನ್ನೋರು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ನೀವು ಇದ್ರೊಳಗೆ ದುಬೈನೊಳಗೆ ಮಳೆ ಬೀಳ್ತದೆ, ಅಲ್ಲಿ ಫ್ಲಡ್ಸ್ ಆಗ್ತವೆ. ಬಳ್ಳಾರಿ ಒಳಗೆ ನಾರ್ತ್ ಕರ್ನಾಟಕದೊಳಗೆ ಏನೋ ಪ್ರಕೃತಿಯಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಹೊರತು ಬಿಲ್ ಗೇಟ್ಸ್ ಇನ್ಫ್ಲೂಯೆನ್ಸ್ ಅಂತೂ ಇಲ್ಲ ಅಮ್ಮ. ಆಮೇಲೆ ಇನ್ನೊಂದು ತಪ್ಪು ಮಾಹಿತಿ, ಈಗಾಗಲೇ ಕೋವಿಶೀಲ್ಡ್ ತಗೊಂಡವ್ರಿಗೆಲ್ಲ ಜನ ಎದುರಿಸ್ತಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ದಯವಿಟ್ಟು ಇಂಥ ಸುದ್ದಿಗಳು ಬಂದಾಗ ಬಹಳ ಕೇರ್ಫುಲ್ ಆಗಿ ಮಾತಾಡ್ಬೇಕು. ಅವ್ರು ಹಂಗೆಲ್ಲ ಹೋಗಿ ಟ್ರೈಬಲ್ಸ್ಗೆ ಅವ್ರೇನ್ ಗಿನಿಪಿಕ್ಸ್ ಅಲ್ಲೆಲ್ಲೋ ಹಂಗೆ ಹೇಳ್ತಾ ಇದಾರೆ, ಗಿನಿಪಿಕ್ ತರ ಅವ್ರನ್ನ ಹಂಗೆಲ್ಲ ಮಾಡಕ್ ಆಗಲ್ಲಮ್ಮ. ಯಾವುದೇ ಒಂದು ವ್ಯಾಕ್ಸಿನ್ ಮಾರ್ಕೆಟಿಗೆ ಬರ್ಬೇಕಾದ್ರೆ ಕೋವಿಶೀಲ್ಡ್ ಇವೆಲ್ಲ ಏನಾಗ್ಬಿಡ್ತು ಅಂದ್ರೆ ಎಮರ್ಜೆನ್ಸಿ ಬಿಟ್ರು. ಎಡ್ವರ್ಡ್ ಜೆನ್ನರ್ ಕಾಲದಿಂದಲೂ ಕೂಡ ವ್ಯಾಕ್ಸಿನ್ಸ್ ಇದಾವಮ್ಮ. ವಿಜ್ಞಾನಿಗಳು ಎಷ್ಟೊಂದು ಸಾಮಾಜಿಕ ಕಳಕಳೆಯಿಂದ ವೈಜ್ಞಾನಿಕವಾಗಿ ಒಂದು ವ್ಯಾಕ್ಸಿನ್ ಮಾರ್ಕೆಟಿಗೆ ಬರ್ಬೇಕಾದ್ರೆ ಅನಿಮಲ್ ಎಕ್ಸ್ಪೆರಿಮೆಂಟ್, ಹ್ಯೂಮನ್ ಎಕ್ಸ್ಪೆರಿಮೆಂಟ್ ಎಲ್ಲ ಆದ್ಮೇಲೆ ಬಿಡ್ತಾರೆ. ಈ ಬಿಲ್ ಗೇಟ್ಸ್ ಮಾತು ಕೇಳ್ಬಿಟ್ರೆ ಇದೆಲ್ಲ ಕಾಕಮ್ಮ ಬೂಕಮ್ಮನ್ ಸ್ಟೋರಿ ಕೇಳ್ದಂಗೆ ಇರುತ್ತೆ. ದೇ ಕೆನಾಟ್ ಗೋ ಅಂಡ್ ಇಂಜೆಕ್ಟ್. ಯಾರು ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ಟ್ರೈಬಲ್ಸ್ ಹೋಗಿ ಇಂಜೆಕ್ಷನ್ ಕೊಡಕ್ಕೆ? ಅದಕ್ಕೆಲ್ಲ ಇಲ್ಲಮ್ಮ, ಇಂಥವೆಲ್ಲ ಡಿಸಿಷನ್ ಹೋಗಿ. ಬಟ್ ನನ್ಗೆ ಭಾರಿ ಖುಷಿ ಅನ್ಸೋದು ಅಂದ್ರೆ ನನ್ನ ಡಾಕ್ಟ್ರು ಅಷ್ಟೇ, ನಮ್ಮ ಪ್ರಕಾಶ್ ಅವರಂತೂ ಎಷ್ಟು ಅವರ ವಿಜ್ಞಾನಿ ಇದ್ದಾರೆ. ನಮ್ಗಂತೂ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಅವ್ರು ಹೇಳ್ತಿರೋದನ್ನ ಕೇಳಲಿಕ್ಕೆ ಜನಸಾಮಾನ್ಯರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಇಟ್ಸ್ ಎ ಗುಡ್ ಮೆಸೇಜ್. ಎಲ್ಲ ಒಂದ್ ಕಡೆ ಇವ್ರ ಸ್ಕೋಪೆಕ್ಸ್ಗೆ ಅಷ್ಟು ದುಡ್ಡು ಖರ್ಚು ಮಾಡ್ತೀವಿ, ಇಷ್ಟು ದುಡ್ಡು ಖರ್ಚು ಮಾಡೋ ಹತ್ರ ಏನೇ ದುಡ್ಡು ಖರ್ಚು ಮಾಡಿದ್ರು ಕೂಡ ನಾವೆಲ್ಲ ಭಾರತೀಯರು ವಿ ಆರ್ ನಾಟ್ ಗಿನಿಪಿಕ್ಸ್ ಅಮ್ಮ. ನಾವು ವಿಜ್ಞಾನಿಗಳಿದ್ದೇವೆ. ಪ್ರಕೃತಿ ವಿರುದ್ಧ ಈಜೋಕ್ ಆಗಲ್ಲ, ಮತ್ತು ಈಜಿದ್ರೆ ಅದು ದುಷ್ಪರಿಣಾಮಗಳನ್ನ ನಾವೇ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿನೇ ನಾವು ಭಾರತೀಯರು ಪ್ರಕೃತಿಯ ಆರಾಧಕರು. ಯಾಕಂದ್ರೆ ಪ್ರಕೃತಿಯನ್ನ ಪ್ರೀತಿಸಿದ್ರೆ ಅದು ನಮ್ಮನ್ನು ಹೇಗೆ ಪ್ರೀತಿಸುತ್ತೆ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ ವೀಕ್ಷಕರೇ, ಈ ಥೇರಿ ಸೈಫೈ ನರೇಟಿವ್ ಏನಿದೆ, ಈ ಥೇರಿ ನಿಜಕ್ಕೂ ಕೂಡ ಅದು ಫಾಲ್ಸ್. ಬಿಲ್ ಗೇಟ್ಸ್ಗೂ ಮತ್ತು ಈ ಆಲಿಕಲ್ಲು ಮಳೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಪ್ರಕೃತಿಯಲ್ಲಿ ಇತ್ತೀಚೆಗೆ ಕೆಲವೊಂದು ಬದಲಾವಣೆಗಳು, ವೈಪರೀತ್ಯಗಳು ಆಗ್ತಾ ಇದ್ದಾವೆ. ಅದರ ಪರಿಣಾಮ ಅಷ್ಟೇ ಹೊರತು ಬಿಲ್ ಗೇಟ್ಸ್ ಮಳೆಯನ್ನು ತರಿಸುವ, ಮಳೆಯನ್ನು ನಿಲ್ಲಿಸುವ, ಹವಾಮಾನವನ್ನು ನಿಯಂತ್ರಿಸುವ, ಸೂರ್ಯನ ಬೆಳಕನ್ನು ಭೂಮಿಗೆ ಸ್ಪರ್ಶಿಸಿದ ರೀತಿಯಲ್ಲಿ ತಡೆಯುವ ಆ ದೊಡ್ಡ ಮಟ್ಟದ ಯಶಸ್ಸು ಇನ್ನೂ ಸಿಕ್ಕಿಲ್ಲ, ಸಿಗೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ತಜ್ಞ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದು